ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಡಿಸೆಂಬರ್ 30 ಮಂಗಳವಾರದಂದು ಈ ಬಾರಿ ವೈಕುಂಠ ಏಕಾದಶಿಯು ಬಂದಿದೆ. ಏಕಾದಶಿಯು ತಿಥಿಯು ಡಿಸೆಂಬರ್ 30 ಮಂಗಳವಾರ ಬೆಳಗ್ಗೆ 7:50 ಪ್ರಾರಂಭವಾಗಿ ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಡಿಸೆಂಬರ್ 30 ಮಂಗಳವಾರದಂದು ಈ ಬಾರಿ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಬೇಕು. ವೈಕುಂಠ ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವೈಕುಂಠ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡ್ತಾ ಇರುವವರು, ಉಪವಾಸದ ವ್ರತವನ್ನು ಮಾಡುವವರು ಬೆಳಗ್ಗೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಪ್ರಾರಂಭವನ್ನು ಮಾಡಬೇಕು. ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿಯ ಅಥವಾ ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ನೀವು ಪೂಜೆಯನ್ನು ಸಲ್ಲಿಸಿ. ವಿಗ್ರಹ ಇರುವಂತಹವರು ತಪ್ಪದೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ, ಇನ್ನು ಫೋಟೋ ಇರುವವರು ಫೋಟೋವನ್ನು ಸ್ವಚ್ಛ ಮಾಡಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾಗುವಂತಹ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು. 2 ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು. ಬರೀ ನೆಲದ ಮೇಲೇ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಇಡಬಾರದು. ಒಂದು ತಟ್ಟೆಯಲ್ಲಿ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು. ನೀವು ಎಷ್ಟು ದೀಪಗಳನ್ನು ಹಚ್ತೀರೋ ಒಂದು ದೀಪಕ್ಕೆ ಒಂದು ವೀಳ್ಯದೆಲೆ ಅಂತ ವೀಳ್ಯದೆಲೆಯನ್ನು ಇಟ್ಟು, ವೀಳ್ಯದೆಲೆಗೂ ಕೂಡ 5 ಭಾಗದಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿರಬೇಕು. ವೀಳ್ಯದೆಲೆಯ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಇಡಬೇಕು. ಅಕ್ಕಿ ಹಿಟ್ಟಿನ ದೀಪಕ್ಕೆ ತುಪ್ಪವನ್ನು ಹಾಕಿ, ಇಲ್ಲಾಂದರೆ ನೀವು ಪ್ರತಿನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ತೀರೋ ಅದೇ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ, ಕೊಬ್ಬರಿ ಎಣ್ಣೆಯಿಂದನೂ ಕೂಡ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಬೋದು. ಹಾಗೆಯೇ ಬರೀ ನೆಲದ ಮೇಲೆ ಹಚ್ಚುವಂಥವರು ನೀವು ವೀಳ್ಯದೆಲೆಯನ್ನು ಇಟ್ಟೆ ನೀವು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಬೇಕು. ಬರೀ ನೆಲದ ಮೇಲೆ ಹಚ್ಚಬಾರದು. ಅಟ್ಲೀಸ್ಟ್ ವೀಳ್ಯದೆಲೆ ಮೇಲಾದರೂ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ದೀಪಾರಾಧನೆಯನ್ನು ಮಾಡಬೇಕು. ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾಗುವಂಥದ್ದು. ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಪ್ರತಿ ಶನಿವಾರ ಹಾಗೆಯೇ ಶ್ರಾವಣ ಶನಿವಾರಗಳಲ್ಲೂ ಕೂಡ ಏಕಾದಶಿ ಎಂದು ಕೂಡ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡುವ ಪದ್ಧತಿ ಇದೆ. ಇನ್ನು ನೈವೇದ್ಯವನ್ನು ಅರ್ಪಿಸಬೇಕು. ನೈವೇದ್ಯ ಅಂದರೆ ಅನ್ನದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಡಬಾರದು. ಕೋಸಂಬರಿ ಆಗಿರ್ಬೋದು, ಪಾನಕ, ಸಿಹಿ ಪೊಂಗಲ್ಲು, ಪಾಯಸ, ಈ ರೀತಿಯಾಗಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿಡಿ. ಆದರೆ ರೈಸ್ ಐಟಮ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ನೈವೇದ್ಯ ಅಂತ ಇಡಬೇಡಿ. ನೀವು ಕೂಡ ಅನ್ನದ ಸೇವನೆಯನ್ನು ಅವತ್ತಿನ ದಿವಸ ಮಾಡಬಾರ್ದು. ಹಾಗೆಯೇ ಹಣ್ಣುಗಳನ್ನು ಕೂಡ ನೈವೇದ್ಯ ಅಂತ ಇಡಬಹುದು. ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ. ಗಣಪತಿಯ ವಿಗ್ರಹ ಅಥವಾ ಫೋಟೋ ಇಲ್ಲ ಅನ್ನುವವರು ಹಸುವಿನ ಸಗಣಿಯಿಂದ ಅಥವಾ ಅರಿಶಿಣದಿಂದ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಿ ನಂತರ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ಧೂಪ ದೀಪವನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಪೂಜೆ ಮಾಡಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ದಿನದಂದು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ, ವಿಷ್ಣು ಹಾಗೆಯೇ ಶ್ರೀಮನ್ ನಾರಾಯಣ ಸ್ವಾಮಿಯ ದೇವಸ್ಥಾನಗಳಲ್ಲಿ ವಿಶೇಷವಾದ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ವೈಕುಂಠ ದ್ವಾರದ ಕೆಳಗೆ ನಾವು ಹೋಗಿ ಬಂದರೆ ನಮ್ಮ ಎಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿಗಳಲ್ಲಿ ನಿರ್ಮಿಸಿರುವಂತಹ ವೈಕುಂಠ ದ್ವಾರವನ್ನು ನಾವು ಪ್ರವೇಶ ಮಾಡಿದರೆ 7 ಜನ್ಮಗಳ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಅನ್ನೋದು ನಮಗೆ ಲಭಿಸುತ್ತದೆ. ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಸರ್ವ ಪಾಪಗಳನ್ನು ಕೂಡ ವೆಂಕಟೇಶ್ವರ ಸ್ವಾಮಿಯು ನಿವಾರಣೆ ಮಾಡುತ್ತಾನೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಇನ್ನು ವೈಕುಂಠ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸವಿರಬೇಕು. ಬೆಳಗ್ಗೆನೆ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸದ ಪ್ರಾರಂಭವನ್ನು ಮಾಡಿರ್ತೀರ. ಏನೂ ಕೂಡ ಸೇವನೆಯನ್ನು ಮಾಡಬಾರ್ದು. ರಾತ್ರಿಯಲ್ಲೂ ಉಪವಾಸವಿದ್ದು ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ಹರಿಕೀರ್ತನೆಗಳನ್ನು ಹಾಡಬೇಕು. ಈ ರೀತಿಯಾಗಿ ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ದ್ವಾದಶಿ ಎಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸ ಇರಬೇಕು. ಈ ರೀತಿಯಾಗೂ ಕೂಡ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವೊಬ್ಬರು ಏಕಾದಶಿ ಎಂದು ಒಂದು ಹೊತ್ತು ಊಟವನ್ನು ಮಾಡಿ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ. ಒಂದು ಹೊತ್ತು ಊಟ ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವಿರುವಂಥದ್ದು, ರಾತ್ರಿಯ ಸಮಯದಲ್ಲಿ ಆಹಾರವನ್ನು ತಿನ್ನುವಂಥದ್ದು. ಸರಳವಾದ ಆಹಾರವನ್ನು ತಿನ್ನಬೇಕು. ಒಂದು ಹೊತ್ತಿನ ಊಟವನ್ನು ಮಾಡುವವರು ರಾತ್ರಿ ಸಮಯದಲ್ಲಿ ಲಘುವಾದ ಆಹಾರದ ಸೇವನೆಯನ್ನು ಮಾಡಿ, ಕಾಳುಗಳ ಸೇವನೆಯನ್ನು ಮಾಡಬೇಡಿ. ಅದರಲ್ಲೂ ಉದ್ದಿನ ಬೇಳೆಯನ್ನು ತಿನ್ನಲೇಬೇಡಿ. ಅನ್ನವನ್ನಂತೂ ತಿನ್ನಲೇಬಾರದು. ಏಕಾದಶಿ ಉಪವಾಸವನ್ನು ಮಾಡದೇ ಇರುವವರು, ಬರೀ ಸುಮ್ಮನೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಏಕಾದಶಿ ದಿನ ಅನ್ನುವವರು ಕೂಡ ಅವತ್ತಿನ ದಿವಸ ಅನ್ನದ ಸೇವನೆಯನ್ನು ಮಾಡಬೇಡಿ. ಮನೆಯಲ್ಲೂ ಕೂಡ ಅನ್ನದ ಯಾವುದೇ ಒಂದು ಪದಾರ್ಥವನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ನೀವು ಕೂಡ ತಿನ್ನಬೇಡಿ. ನೈವೇದ್ಯವಾಗಿ ಕೂಡ ಅನ್ನವನ್ನು ಅರ್ಪಿಸಬಾರದು. ಸೊಪ್ಪುಗಳನ್ನು ತಿನ್ನಬಾರದು. ಉಪ್ಪು ಮತ್ತು ಖಾರ ಹಾಗೆಯೇ ಮೊಸರನ್ನು ಕೂಡ ತಿನ್ನಬಾರ್ದು. ಸಪ್ಪೆಯಾಗಿರುವಂಥ ಆಹಾರವನ್ನು, ಹಾಲು ಹಣ್ಣುಗಳ ಸೇವನೆಯನ್ನು ಮಾಡಿ ಮಾರನೇ ದಿವಸ ನೀವು ಪೂರ್ಣ ಪ್ರಮಾಣದ ಊಟವನ್ನು ಸೇವನೆಯನ್ನು ಮಾಡ್ಬೋದು.
ಡಿಸೆಂಬರ್ 30 ಮಂಗಳವಾರ ವೈಕುಂಠ ಏಕಾದಶಿಯ ಪೂಜೆಯನ್ನು ನೀವು ಬೆಳಗ್ಗೆ ಕೂಡ ಮಾಡ್ಬೋದು. ಹಾಗೆಯೇ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಕೂಡ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು. ಆದರೆ ಉಪವಾಸವನ್ನು ಬೆಳಗ್ಗೆಯಿಂದಲೇ ಪ್ರಾರಂಭವನ್ನು ಮಾಡಿರಬೇಕು. ಆ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ನೀವು ಯಾವ ಸಮಯದಲ್ಲಾದರೂ ಕೂಡ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು. ಆದರೆ ಉಪವಾಸವನ್ನು ಬೆಳಗ್ಗೆಯನ್ನು ಪ್ರಾರಂಭ ಮಾಡಿ. ಉಪವಾಸವನ್ನು ಬೆಳಗ್ಗೆ ಪ್ರಾರಂಭ ಮಾಡೋದರಿಂದ ಬೆಳಗ್ಗೆನೇ ನೀವು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ. ಇನ್ನು ವೈಕುಂಠ ಏಕಾದಶಿಯ ದಿನದಂದು ಡಿಸೆಂಬರ್ 30 ಮಂಗಳವಾರದಂದು ಯಮಗಂಡ ಕಾಲದ ಸಮಯ ಬೆಳಗ್ಗೆ 9:32 10:57 ತನಕ ಇದೆ. ಆ ಒಂದು ಯಮಗಂಡ ಕಾಲದ ಅಶುಭವಾದ ಸಮಯದಲ್ಲಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಡಿ. ಆ ದಿನ ರಾಹುಕಾಲ ಮಧ್ಯಾಹ್ನ 3:13 4:38 ತನಕ ಇದೆ. ಆ ಒಂದು ಸಮಯದಲ್ಲೂ ಕೂಡ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಬೇಡಿ. ಈ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ತಿಳಿಸಿದ್ದೀನಿ. ಎರಡೂ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಬಹುದು. ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಬಹುದು. ಕೆಲವೊಬ್ಬರು ಡಿಸೆಂಬರ್ 31 ಬುಧವಾರದಂದು ಕೂಡ ವೈಕುಂಠ ಏಕಾದಶಿ ಅಂತ ತಿಳ್ಕೊಂಡಿರ್ತಾರೆ. ಕೆಲವೊಂದು ಕ್ಯಾಲೆಂಡರಲ್ಲಿ ಡಿಸೆಂಬರ್ 31 ಬುಧವಾರ ವೈಕುಂಠ ಏಕಾದಶಿ ಅಂತ ಇದೆ. ಆದರೆ ಡಿಸೆಂಬರ್ 30 ಮಂಗಳವಾರದಂದೇ ಒಂದು ಏಕಾದಶಿಯ ತಿಥಿಯ ಪ್ರಕಾರ ಹೋದರೆ ಡಿಸೆಂಬರ್ 30 ಮಂಗಳವಾರದಂದೇ ವೈಕುಂಠ ಏಕಾದಶಿ ಇರುವಂಥದ್ದು. ನೀವು ಡಿಸೆಂಬರ್ 31 ಬುಧವಾರದಂದು ಏನಾದರೂ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಆ ದಿನ ಬೆಳಗ್ಗೆ 5 ಗಂಟೆಗೆ ಏಕಾದಶಿಯ ತಿಥಿಯು ಮುಕ್ತಾಯ ಆಗೋಗುತ್ತೆ. ಬೆಳಗಿನ ಜಾವನೆ 5 ಗಂಟೆ ಒಳಗೆ ನೀವು ಬೇಗನೆ ಎದ್ದು ಒಂದು 4 ಗಂಟೆಯಿಂದ 5 ಗಂಟೆಯ ಒಳಗೆ ನೀವು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬಹುದು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.